ಮೋದದಿ ನಿನ್ನಯ ಪಾದವ ತೋರು. ಆ ವಂಶ ಇವತ್ತಿಗೂ ನಮ್ಮ ತೀರ್ಥಕ್ಷೇತ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಅಯೋಧ್ಯ ರಾಮ ಮಂದಿರದಿಂದ ಹಿಡಿದು ಆ ದುಷ್ಟ ಕೂಟಗಳ ಒಂದು ರಥಯಾತ್ರೆ ಇವತ್ತು ಧರ್ಮಸ್ಥಳಕ್ಕೆ ಬಂದು ನಿಂತಿದೆ. ನಮ್ಮೆಲ್ಲರ ಶ್ರದ್ಧೆಯ ಪವಿತ್ರ ಕೇಂದ್ರವಾಗಿರುವಂತಹ ಧರ್ಮಸ್ಥಳದ ಮೇಲೆ ಕಳೆದ 12 ವರ್ಷಗಳಿಂದ ಮಾಡದೇ ಇರುವಂತಹ ತಪ್ಪಿಗೆ ನಿರಂತರವಾದಂತಹ ಅಪಪ್ರಚಾರವನ್ನು ಮೈಮೇಲೆ ಸುರಿಸ್ಕೊಂಡು ಸಾವಿರಾರು ದೇವಸ್ಥಾನಗಳ, ಸಾವಿರಾರು ವಿದ್ಯಾಮಂದಿರಗಳ, ಲಕ್ಷಾಂತರ ಮಂದಿಗೆ ಉದ್ಯೋಗ ಕೊಟ್ಟಂತಹ ಪವಿತ್ರವಾದಂತಹ ಕ್ಷೇತ್ರದ ಮೇಲೆ ಅಪಪ್ರಚಾರ, ಧರ್ಮಾಧಿಕಾರಿಗಳ ಮೇಲೆ ನಿರಂತರವಾದಂತಹ ಆ ದುಷ್ಟರ ಕೂಟರ ಅಪಪ್ರಚಾರ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಧರ್ಮಸ್ಥಳ ಅಂತೊಳೆಯ ಮನಸ್ಸಿನಲ್ಲಿ ಒಂದು ಉದಾತ್ತ ಭಾವನೆ ಮೂಡ್ತಾರೆ. ಯಾಕಂದರೆ ಪರಂಪರಾಗತವಾಗಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೆ ಗೊತ್ತುಂಟು ಧರ್ಮಸ್ಥಳ ಅಂದರೆ ಯಾವ್ಯಾವ ಸಮಾಜದ ಯಾವ್ಯಾವ ಕ್ಷೇತ್ರದಲ್ಲಿ ಅದು ಕೆಲಸ ಮಾಡಿದೆ, ಅದು ಬದಲಾವಣೆ ಮಾಡದೇ ಇದ್ದಂತಹ ಯಾವುದೇ ಜಾಗ ಇಲ್ಲ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಹೊನ್ನಾವರ ತಾಲೂಕಿನ ಹಳ್ಳಿಗಳಿಂದಲೂ ಶ್ರೀ ಕ್ಷೇತ್ರ ರಕ್ಷಣೆಗೆ ಅಂತ ಧಾವಿಸಿರುವಂಥ ಧರ್ಮಸ್ಥಳ ಭಕ್ತಾಭಿಮಾನಿಗಳಿಗೆ ನಾನು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ನಿಮಗೆಲ್ಲರಿಗೂ ಭಾಳ ಹೆಮ್ಮೆ ಇರ್ಬೋದು, ನಾವೆಲ್ಲ ಬಂದಿದ್ದೀವಿ, ಸೇರಿದ್ದೀವಿ, ಯಾತ್ರೆ ಮಾಡ್ತಿದ್ದೀವಿ ಅಂತ. ನನಗೆ ಹೆಮ್ಮೆ ಇಲ್ಲ, ಬೇಸರ ಇದೆ. ಬೇಸರ ಯಾಕೆ ಗೊತ್ತಾ? ಇಷ್ಟು ತಡ ಯಾಕೆ ಮಾಡಿದಿರಿ ಅಂತ. ನಾವೆಲ್ಲ ಬಂದಿರೋದು ಯಾವಾಗ ಗೊತ್ತಾ? ಇನ್ನೆಲ್ಲ ಪ್ರಾಬ್ಲಮ್ ತಂತಾನೇ ಸಾಲ್ವ್ ಆಗುತ್ತೆ ಎಂದಾಗ ನಾವೆಲ್ಲ ಪ್ರದರ್ಶನ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ಕನ್ನಡಿ ಮುಂದೆ ನಮ್ಮ ಮುಖ ನಮಗೇ ನೋಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಅಂತ ನನಗನ್ಸುತ್ತೆ. ಬೇಜಾರು ಮಾಡ್ಕೊಬೇಡಿ, ನಾನು ಹೇಳ್ತಿದ್ದೀನಿ ಅಂತ. ನಾನು ನಿಮ್ಮೂರಿಗೆ ಸೇರಿದವನೇ, ಹೀಗಾಗಿ ನನಗೆ ಈ ನೋವನ್ನು ಹಂಚಿಕೊಳ್ಳುವಂಥ ಅಧಿಕಾರ ಇದೆ ಅಂತ. ಯಾವತ್ತು ಬಂದಿದ್ದೀವಿ ಗೊತ್ತಾ? ನಾವು ಭೀಮ ಹೇಳಿದ ಜಾಗದಲ್ಲಿ ಮೊದಲನೇ ಗುಂಡಿಯಲ್ಲಿ ಏನೂ ಸಿಗದೆ ಹೋದಾಗ 2ನೇ ಗುಂಡಿಯಲ್ಲಿ ಸಿಗ್ಬೋದೇನೋ ಅಂತ ಕಾಯ್ತಾ ಇದ್ದವ್ರು ನಾವೇ. 2ನೇ ಗುಂಡಿಯಲ್ಲಿ ಸಿಗದೆ ಹೋದಾಗ 3ನೇ ಗುಂಡಿಯಲ್ಲಿ ಸಿಗ್ಬೋದೇನೋ ಅಂದ್ಕೊಂಡ್ವಿ. ನಾವು ಭೀಮ ಅಲ್ಲ ಕಾಯ್ತಿದ್ದಿದ್ದು. 3ನೇ ಗುಂಡಿಯಲ್ಲಿ ಒಂದು ಸಿಕ್ಕಿದಾಗ ನಾವೇ ಹೇಳಿದ್ವಿ, ನೋಡಿದ್ವಿ, ಸಿಕ್ಕಿತು ಅಂತ. ಬೇರೆಯವರೆಲ್ಲ ಹೇಳಿದ್ದು. ಅದು ಸಿಕ್ಕಿದ್ದು ಪುರುಷನದ್ದು ಅಂದಾಗ 4ನೇ ಗುಂಡಿಯಲ್ಲಿ ಸಿಗ್ಬೋದು ಅಂದ್ವಿ. ಪೊಲೀಸರು ಭಾಳ ಚಂದ ಮಾಡಿದರು. 12 ಗುಂಡಿ ತೆಗೆದ್ರು, ಏನೂ ಇಲ್ಲ ಅಂತಂದರು. 13ನೇ ಗುಂಡಿ ಹಾಗೆ ಬಿಟ್ಟರು. ಅವನು ತೋರಿಸದೇ ಇದ್ದ 14, 15, 16, 17 ಗುಂಡಿ ಎಲ್ಲ ತೆಗೆದ್ರು. ಏನೂ ಸಿಗಲಿಲ್ಲ ಅಂದಾಗಲೂ ಸುಮ್ಮನೆ ಕೂತ್ವಿ. ಯಾಕೆಂದರೆ 13ರಲ್ಲಿ ಸಿಗ್ಬೋದೇನೋ. ನಾಚಿಕೆ ಆಗೋದು ಬೇಡವೇನ್ರಿ ನಮಗೆ? ನಾನು ಭಾಳ ಬೇಸರದಿಂದ ಹೇಳ್ತಿದ್ದೀನಿ. ನನಗೆ ಹಿಂದೂ ಸಮಾಜದ ಈ ವಸ್ತುಸ್ಥಿತಿಯನ್ನು ಕಂಡಾಗ ನಾಚಿಕೆ ಅನಿಸುತ್ತೆ, ಆಕ್ರೋಶ ಬರುತ್ತೆ, ದುರವಸ್ಥೆ ಅನಿಸುತ್ತೆ. ಯಾವ ಕಾರಣಕ್ಕೆ ಈ ದೇಶ ನಿರಂತರ ಆಕ್ರಮಣಕ್ಕೊಳಗಾಯಿತೋ ಆ ಕಾರಣವನ್ನು ಇವತ್ತಿಗೂ ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯವಾಗದ ಹೀನ, ದೀನ, ಕೃಪಣ, ದರಿದ್ರ, ಕೆಲಸಕ್ಕೆ ಬಾರದ ಅವಸ್ಥೆಯಲ್ಲಿದ್ದೀವಲ್ಲ ಅಂತ ಅನ್ಸುತ್ತೆ ನನಗೆ. ಇವತ್ತು ಜಾಸ್ತಿ ಜನ ಸೇರಿ ಹೋಗ್ತೀರಿ, ನೀವು ಮೆರವಣಿಗೆ ಹೋಗ್ತೀರಾ, ಇವತ್ತೇನು ಉಪಯೋಗ? ಇವತ್ತು ಖಾವಂದರಿಗೆ ನಾನು ನೀವು ಬೇಕು ಅಂತಿಲ್ಲ. ಇವತ್ತು ಇಡೀ ರಾಜ್ಯ, ಇಡೀ ದೇಶ ಬಂದವ್ರ ಜೊತೆ ನಿಂತಿದೆ, ನಿಮ್ಮ ಜೊತೆ ನಾವಿದ್ದೀವಿ ಅಂತ. ಆದರೆ ನಾವಿರ್ಬೇಕಾಗಿದ್ದು ಯಾವತ್ತು ಗೊತ್ತೇನು? ಯಾವತ್ತು ಮೊದಲನೇ ದಿನ ಆರೋಪ ಬಂತೋ ಅವತ್ತು ನಿಂತು ಹೇಳಬೇಕಿತ್ತು, ಖಾವಂದರ ಮೇಲೆ ಆರೋಪ ಮಾಡಿದವನಿಗೆ ಚಪ್ಪಲಿಲಿ ಹೊಡಿತೀವಿ ಮಗನೇ ಬಾಯೆದುರಿಗೆ ಅಂತ ಹೇಳುವ ತಾಕತ್ತು ತೋರಿಸ್ಬೇಕಿತ್ತು. ಸೋತ್ವಿ ನಾವು. ಅವ್ರು ಗೆದ್ರು, ಅವ್ರು ದೊಡ್ಡವರಾಗ್ಬಿಟ್ರು.